ಮಂಗಳೂರಿನಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಮೈಲಿಗಲ್ಲು ಸಾಧಿಸಿರುವ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಕೆಎಂಸಿ ಆಸ್ಪತ್ರೆಯಲ್ಲಿ ಮೊದಲ ವಯಸ್ಕರ ಲಸಿಕಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಇದು ಸಾರ್ವಜನಿಕರ ಆರೋಗ್ಯವನ್ನು ಸುಧಾರಿಸುವ ಮತ್ತು ಈ ಭಾಗದ ವಯಸ್ಕರಿಗೆ ಸಮಗ್ರ ರೋಗನಿರೋಧಕ ಸೇವೆಗಳನ್ನು ಒದಗಿಸುವ ಉಪಕ್ರಮದ ಭಾಗವಾಗಿ ಈ ಕೇಂದ್ರವನ್ನು ಉದ್ಘಾಟಿಸುವ ಮೂಲಕ ಮಂಗಳೂರಿನ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ. ಮಂಗಳೂರಿನ ಬಿಎಎಸ್ಎಫ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯ ಮುಖ್ಯಸ್ಥ ಸಂತೋಷ್ ಪೈ ಮತ್ತು ಮಂಗಳೂರು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ನ ವೈದ್ಯಕೀಯ ಸೇವೆಗಳ ಜಂಟಿ ಪ್ರಧಾನ ವ್ಯವಸ್ಥಾಪಕ ಡಾಕ್ಟರ್ ಯೋಗೀಶ್ ಕೆ ಅವರು ಲಸಿಕಾ ಕೇಂದ್ರವನ್ನು ಉದ್ಘಾಟಿಸಿದರು. ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಂಗಳೂರು ಕ್ಯಾಂಪಸ್ನ ಕುಲಾಧಿಪತಿ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಮತ್ತು ಆಸ್ಪತ್ರೆಯ ಪ್ರಾದೇಶಿಕ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಗೀರ್ ಸಿದ್ದಿಕಿ ಅವರು ಮಾಧ್ಯಮದ ಜೊತೆ ಮಾತನಾಡಿ, ಈ ವಯಸ್ಕರ ಲಸಿಕಾ ಕೇಂದ್ರವನ್ನು ಪ್ರಾರಂಭಿಸುವ ಮೂಲಕ ನಮ್ಮ ವಯಸ್ಕ ಜನರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಡಲಾಗಿದ್ದು, ಅಗತ್ಯ ಲಸಿಕೆಗಳು ಕೈಗೆಟಕುವಂತೆ ಮಾಡುವ ಮೂಲಕ ಸಾಂಕ್ರಾಮಿಕ ರೋಗಗಳು ಹರಡುವುದನ್ನು ತಡೆಗಟ್ಟುವ ಮತ್ತು ಒಟ್ಟಾರೆಯಾಗಿ ಸಮುದಾಯದ ಆರೋಗ್ಯವನ್ನು ಸುಧಾರಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಎಂದರು. Yet another step. We have started the adult vaccination center and this is the first of its kind in Dakshin Kannada and Udupi districts. So this is an effort by us and our specialists are going to brief you on how it works, that this adult vaccination center will add another gem to this city and the district as such. We need to make sure that we are always proactively looking for ways and means to keep our health, keep ourselves healthy. All the vaccines required for adult vaccination is available with us, and people can make use of this as and when they need it. ಕೆಎಂಸಿ ಆಸ್ಪತ್ರೆಯ ಆಂತರಿಕ ಔಷಧ ಸಲಹೆಗಾರ ಡಾಕ್ಟರ್ ಹರೂನ್ ಹುಸಿಯಾನ್ ಮಾತನಾಡಿ, ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಶಿಫಾರಸು ಮಾಡಿದ ಸಮಗ್ರ ಶ್ರೇಣಿಯ ಲಸಿಕೆಗಳನ್ನು ನಮ್ಮ ವಯಸ್ಕರ ಲಸಿಕಾ ಕೇಂದ್ರವು ಒದಗಿಸುತ್ತದೆ ಎಂದರು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವೆಲ್ಲ ಕೇಳಿರ್ತೇವೆ. ಅದೇ ರೀತಿಯಲ್ಲಿ ವ್ಯಾಕ್ಸಿನ್ಗಳನ್ನು ತಗೊಳ್ಳೋದ್ರಿಂದ ಮುಂಬರುವ ಕಾಯಿಲೆಯ ಸ್ವರೂಪವನ್ನು ಅತಿ ಸಣ್ಣ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡ್ಬೋದು ಅಥವಾ ಕಾಯಿಲೆ ಬರದೇ ಇದ್ದ ಹಾಗೆ ನಾವು ಅದನ್ನು ನೋಡ್ಕೊಳ್ಬೋದು. ಅದೇ ರೀತಿಯಲ್ಲಿ ವ್ಯಾಕ್ಸಿನ್ ತಗೊಳ್ಬೇಕಂದ್ರೆ ಯಾರಿಗೆ ಯಾವ ವ್ಯಾಕ್ಸಿನ್ ಬೇಕು ಅಂತ ಹಿರಿಯ ನಾಗರಿಕರ ಏನು ಒಂದು ಪಾಪ್ಯುಲೇಷನ್ ಇದೆ ಅದು ಸಾಕಷ್ಟು ನಮ್ಮ ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ, ಹಿರಿಯ ನಾಗರಿಕರ ಪಾಪ್ಯುಲೇಷನ್. ಸೊ ಯಾವ ರೀತಿಯಲ್ಲಿ ಮಕ್ಕಳಲ್ಲಿ ಪೀಡಿಯಾಟ್ರಿಕ್ಸಲ್ಲಿ ನಾವು ವ್ಯಾಕ್ಸಿನೇಷನನ್ನು ರೆಕಮೆಂಡ್ ಮಾಡ್ತೇವೆ, ಅದೇ ರೀತಿಯಲ್ಲಿ ಹಿರಿಯ ನಾಗರಿಕರಲ್ಲಿ ಏನಾಗಿದೆ, ಒಳ್ಳೆ ಹೆಲ್ತ್ ಕೇರ್ ಫೆಸಿಲಿಟೀಸಿಂದ ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚಿನ ಆಯುಷ್ಯವನ್ನು ಪಡ್ಕೊಂಡಂಥ ಹಿರಿಯ ನಾಗರಿಕರು ಇವತ್ತು ನಮ್ಮಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಇವರಲ್ಲಿ ಕೆಲವೊಂದು ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸಸ್ ಇರ್ತದೆ. ಕೆಲವೊಂದು ವ್ಯಾಕ್ಸಿನ್ಸನ್ನು ಉಪಯೋಗಿಸೋದ್ರಿಂದ ಬಹಳಷ್ಟು ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಆ ಕಾರಣದಿಂದ ಭಾಳ ಮಹತ್ವಾಕಾಂಕ್ಷೆಯಿಂದ ನಮ್ಮ ಆಸ್ಪತ್ರೆಯವರು ಈ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಾವು ಎಲ್ಲರ ನಮ್ಮ ವೈದ್ಯರ ಪರವಾಗಿ ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆಸ್ಪತ್ರೆಯ ಆಂತರಿಕ ಔಷಧ ಸಲಹೆಗಾರ ಡಾಕ್ಟರ್ ಬಸವಪ್ರಭು ಅಚ್ಚಪ್ಪ ಮಾತನಾಡಿ, ವಯಸ್ಕರಲ್ಲಿ ಹೆಚ್ಚಾಗಿ ಕಂಡುಬರುವ ರೋಗನಿರೋಧಕ ಶಕ್ತಿ ಕ್ಷೀಣಿಸುತ್ತಿರುವ ಅಥವಾ ಈಗಾಗಲೇ ಕ್ಷೀಣಿಸಿರುವ ಕೆಲವು ಸೋಂಕುಗಳ ವಿರುದ್ಧ ಲಸಿಕೆ ಹಾಕುವುದನ್ನು ಲಸಿಕೀಕರಣ ಎನ್ನಲಾಗುತ್ತದೆ ಎಂದರು. So commonly these vaccines can be used to reinforce the immunity that is weaned off from childhood. In those patients who are immunosuppressed, like those undergoing chemotherapy, like rheumatologists who do a lot of immunosuppressants and immunomodulators, we need to give certain vaccines. And also as a preventing morbidities, the most important among those vaccines can be a shingles vaccine, which is used for herpes zoster, or in local parlance what we call as sarpasuttu, so which can cause severe debilitating pains which can last for a very long time. So ಈ ಸಂದರ್ಭ ಆಸ್ಪತ್ರೆಯ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ವೈದ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.